ಹೋಯ್ ನಮಸ್ಕಾರ ಎಲ್ಲರಿಗೂ ವಾಪಸ್ ಬೆಂಗಳೂರಿಗೆ ಹೊರಟೆ ಮರೆ. ಅದಕ್ಕೆ ಪಪ್ಪನ ಜೊತೆಗೆ ಒಂದು ರೌಂಡ್ ಆಯ್ಕ ಪಪ್ಪನ್ ಸೀದಾ ಕೋಟೇಶ್ವರ ಬದಿ ಹೋಯ್ ಅಲ್ಲಿ ನಮ್ಮ ಡಾಕ್ಟ್ರನ್ನೆಲ್ಲ ಮೀಟ್ ಮಾಡಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಈ ಸತಿ ಲೆಕ್ಕ ಹಾಕ್ರೆ ಒಂದು ತಿಂಗಳು ಹಂಗೆ ಊರಂಗೆ ಇದ್ದಿದೆ. ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ ಮರಿ, ಅಂತ ಮಾಡೋದು. ಊರಂದ್ರೆ ಹಂಗೆ ಅಲ್ದ. ಕಡೆಗೆ ಪರ್ಫ್ಯೂಮ್ ಎಲ್ಲ ತಗೊಂಬಿದ್ದಿತ್ತ. ಅದಕ್ಕೆ ಮತ್ತಪ್ಪ ಸಪೋಲೋದ ಹತ್ರ ಹೋಗಿ ಸನ್ಸ್ಕ್ರೀನ್ ಪರ್ಫ್ಯೂಮ್ ಎಲ್ಲ ತಗೊಂಡು ಅಪೋಲೋ ನನ್ನನ್ನೆಲ್ಲ ಮಾತಾಡ್ಸ್ಕೊಂಡು ಮನೆ ಬಂದು ದೋಸೆ ತಿಂತ ಕೂಕೊಂಡಿದ್ದೆ. ಏನೋ ನಮ್ಮ ಅಮ್ಮಂಗೆ ಪ್ರೀತಿ ಉಕ್ಕಿ ಬಂತಿರ್ಕು. ದೋಸೆ ಬೇಡ ಅಂದರು ಇದು ತಗೋ ಒಂದು ಹಾಕಿ ಕೊಟ್ರೆ ನಾ ಆರಾಮ್ಸೆ ತಿಂದೆ. ಅದು ನನ್ನ ಫೇವ್ರೇಟ್ ಕಾಯಿ ದೋಸೆ. ಅದನ್ನು ಬಿಡುಕತ್ತ ಅನ್ನ ಉಂಬೋದು ಬೇಡ ಅನ್ಕ ದೋಸೆಯೇ ತಿಂದೆ ಲೈಟಾಗಿ ಹತ್ತು ಅನ್ಕೊಂಡು. ಟ್ರಾವೆಲ್ ಮಾಡೋದಲ್ಲ ಹ್ಯಾಂಗೋ. ಕಡೆಗೆ ಸಂಜೆ ಹೊತ್ತು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ನಾವು NH ಕೆಳಗೆ ನಿಂತ್ಕೊಂಡಿದ್ದೀವಿ. ಬಸ್ಸಿಗೆ ಕಾಯ್ತೀತಾ. ಪಲ್ಲವೆಕ್ಕನೂ ಬಂದರು, ಪಲ್ಲವೆಕ್ಕನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದರು. ಅವ್ರ ಫ್ಯಾಮಿಲಿಯು ನಮ್ಮ ಫ್ಯಾಮಿಲಿಯು ಎಲ್ಲರೂ ಬಂದಿದ್ದೀರ. ಬಸ್ಸಿನವರಿಗೆಲ್ಲ ಹೆದರಿಕೆ ಐತಿ ಅಂತ 2 ಜನ ಬಿಡೋಕೆ ಇಷ್ಟಪ್ಪ ಜನ ಬಂದ ಅನ್ಕೊಂಡು ಕಡೆಗೆ ಬ್ಯಾಕ್ ಟು ರಿಯಾಲಿಟಿ ಅನ್ಕೊಂಡು ವಾಪಸ್ ಬೆಂಗಳೂರಿಗೆ ಹೊರಡ್ತು ಮರ್ರೆ. ನಾವು ಸ್ವಲ್ಪ ಬೆಂಗಳೂರೆಲ್ಲ ನೆಂಪು ಹೋಗಿದ್ದಿತ್ತು ಮರಿ. ಈಗ ಮತ್ತಪ್ಪ ನೆಂಪತ್ತು ಕಾಣಿ ಅದೇ ಬಿಲ್ಡಿಂಗ್. ಇನ್ನೂ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತೈತಿ. ಅದು ಯಾವಾಗ ರೋಡ್ ಮಾಡ್ತಾರೋ ಇವ್ರು. ಅದು ಮೆಟ್ರೋದು ಅನ್ಸುತ್ತಲ್ಲ. ಕಡೆಗೆ ಬಸ್ಸು ನಾವು ಇಳ್ಕಂತ ಮತ್ತು ನಮ್ಮ PG ಇಂದ ಒಪ್ಪಿಗೆ ಮತ್ತು ಒಳಗಿನ ಬಸ್ಸಿಗೆ ಹೋಯ್ಕ ಬಸ್ ಯಾವುದು ನಿಲ್ಲಿಸ್ಲ. ಅದಕ್ಕೆ ಪಲ್ಲವೆಕ್ಕ ಕ್ಯಾಬ್ ಬುಕ್ ಮಾಡ್ರೆ. ಅಲ್ಲಿಂದ ಕ್ಯಾಬಲ್ಲ ಲಗೇಜ್ ಎಲ್ಲ ಸುಮಾರು ಇತ್ತಲ್ಲ. ಕ್ಯಾಬ್ ಹಂಗೆ ಕೂಕೊಂಡು ಸೀದಾ PG ಹೊಳ್ತು. ಇಲ್ಲ ಮರಿ ಬೇರೆ ಟೈಮಿಗೆಲ್ಲ ಬಸ್ ಬ್ಯಾಡ ಅಂದರೂ ನಿಲ್ಸುತ್ತೆ. ಹೋಪ ಬನ್ನಿ ಅನ್ಕೊಂಡು. ಈಗ ಕಾಣಿ ಒಂದು ಬಸ್ಸು ನಿಲ್ಲಿಸ್ಲ. ಅದಕ್ಕೆ ಕ್ಯಾಬ್ ಮಾಡ್ಕೊಂಡೆ ಹೊಲ್ತು ನಾವು. ಬ್ಯಾಕ್ ಟು ರಿಯಾಲಿಟಿ ಅನ್ಕೊಂಡು ನಮ್ಮ PG ಫುಡ್ ರೆಡಿ ಇದ್ದಿತ್ತು ನನಗೋಸ್ಕರ. ಬಾ ಅನ್ಕೊ ಚಪಾತಿ ಮತ್ತು ಸಾರು ಮಾರೆ ತಿಂಬು ಕೈಲ. ಸೊ ಹೀಗೆ ವಿಡಿಯೋಗೋಸ್ಕರ ನೋಡ್ತಾ ಇರಿ ರಾಮನಗು ವ್ಲಾಗ್ಸ್. ಟಾಡಾ.